ಆಂಕರ್ ಅನುಶ್ರೀ ಅವರ ಮದುವೆ ಫಿಕ್ಸ್ ಆಗಿದೆ ಅನ್ನುವಂಥ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ರೋಷನ್ ಅನ್ನುವಂಥ ಹುಡುಗನನ್ನ ಮದುವೆ ಆಗ್ತಾರೆ ಅನ್ನುವಂಥ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಇದೀಗ ಲೇಟೆಸ್ಟ್ ಅಪ್ಡೇಟ್ ಏನು ಅಂತಂದ್ರೆ ಅನುಶ್ರೀ ಅವರ ಎಂಗೇಜ್ಮೆಂಟ್ ಮತ್ತು ಮದುವೆ ಅದಕ್ಕೆ ಸಂಬಂಧಪಟ್ಟಂತೆಗೆ ಅವರ ಇನ್ವಿಟೇಷನ್ ಕಾರ್ಡ್ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹೌದು, ಇದೇ ಸಂಡೇ ರೋಷನ್ ಮತ್ತು ಅನುಶ್ರೀ ಅವರ ಎಂಗೇಜ್ಮೆಂಟ್ ನಡೆಯಲಿದೆ. ಬಹಳ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಕಾರ್ಯಕ್ರಮವನ್ನ ನೆರವೇರಿಸೋದ್ರ ಜೊತೆಗೆ ಆಗಸ್ಟ್ 28ಕ್ಕೆ ಮದುವೆ ಕಾರ್ಯಕ್ರಮ ಕೂಡ ನಡೆಯಲಿದೆ. ಸೊ ಅನುಶ್ರೀ ಅವರ ಎಂಗೇಜ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಅವರ ತಾಂಬೂಲ ಬದಲಾವಣೆ ಮತ್ತು ಎರಡು ಕುಟುಂಬದವರು ಕೂತು ಮಾತನಾಡಿರುವಂಥ ಒಂದಷ್ಟು ಫೋಟೋಸ್ಗಳು ಹಾಗೆಯೇ ವಿಡಿಯೋಸ್ಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಅದರ ಜೊತೆಗೆ ಅನುಶ್ರೀ ಮದುವೆ ಆಗ್ತಿರುವಂಥ ಹುಡುಗನ ಧರ್ಮದ ಬಗ್ಗೆ, ಕ್ಯಾಸ್ಟ್ ಬಗ್ಗೆ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಅನುಶ್ರೀ ಡಿಸ್ಟರ್ಬ್ ಕೂಡ ಆಗಿದ್ದಾರೆ. ಅಷ್ಟಕ್ಕೂ ಅನುಶ್ರೀ ಮದುವೆ ಕಥೆಯಲ್ಲಿ ಏನೆಲ್ಲ ಟ್ವಿಸ್ಟ್ ಅಂಡ್ ಟರ್ನ್ ಇದೆ, ಅನುಶ್ರೀ ಯಾಕೆ ಬೇಜಾರಾಗಿದ್ದಾರೆ, ಯಾರ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ, ಎಂಗೇಜ್ಮೆಂಟ್ ಎಲ್ಲಾಗತ್ತೆ, ಮದುವೆ ಎಲ್ಲಾಗತ್ತೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಆಂಕರ್ ಅನುಶ್ರೀ ಮದುವೆ ಅಂತೆ, ಆಂಕರ್ ಅನುಶ್ರೀ ಮದುವೆ ಅಂತೆ ಅಂತ ಸುಮಾರು 5-6 ವರ್ಷಗಳಿಂದ ಸುದ್ದಿಗಳು ಓಡಾಡ್ತಾನೆ ಇತ್ತು. ಅಲ್ಲೊಂದು ಇಲ್ಲೊಂದು ಮದುವೆನೂ ಮಾಡಿಸ್ಬಿಟ್ಟಿದ್ರು ಕೆಲವರು. ಆದರೆ ಅದೆಲ್ಲವೂ ಕೂಡ ಫೇಕ್ ಅನ್ನೋದು ಎಲ್ರಿಗೂ ಗೊತ್ತಾಗಿತ್ತು. ಈಗ ನಿಜವಾಗ್ಲೂ ಅನುಶ್ರೀ ಅವರ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ರು ಕೂಡ ಕೆಲವರು ನಂಬೋದಕ್ಕೆ ತಯಾರಿಲ್ಲ. ಅಯ್ಯೋ ಇದು ಸುಳ್ಳು ಸುದ್ದಿ ಅಂತ ಅನ್ಸುತ್ತೆ, ಮಾಡಕ್ಕೆ ಕೆಲಸ ಇಲ್ಲದೇನೆ ಸುಮ್ಮನೆ ಹಬ್ಬಿಸ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಆಂಕರ್ ಅನುಶ್ರೀ ಅವರು ಬಹುಕಾಲದ ಗೆಳೆಯನನ್ನ ಮದುವೆ ಆಗ್ತಾ ಇದ್ದಾರೆ. ಅದಲ್ದೇನೆ ಅಪ್ಪು ಇಷ್ಟಪಟ್ಟಂತ ಹುಡುಗ, ಅಪ್ಪುವನ್ನ ಇಷ್ಟಪಟ್ಟಂತ ಹುಡುಗ ಕೊನೆಗೂ ಕೂಡ ಅಪ್ಪುಗೆ ಸಂಬಂಧಪಟ್ಟಂತವರನ್ನೇ ಮದುವೆ ಆಗ್ತಾ ಇರೋದು ಇಲ್ಲಿ ಸಿಕ್ಕಾಬಟ್ಟೆ ಚರ್ಚೆಗೆ ಕಾರಣವಾಗಿದೆ. ಹೌದು, ಅನುಶ್ರೀ ಅವರು ಎಲ್ರಿಗೂ ಗೊತ್ತಿರೋ ಹಾಗೇನೆ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ. ಅಪ್ಪು ಅವರ ಫೋಟೋ ಅನುಶ್ರೀ ಅವರ ಮನೆಯಲ್ಲಿ ದೊಡ್ಡದಾಗಿ ಹಾಕಿಸಲಾಗಿದೆ. ಅಥವಾ ಅಪ್ಪು ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಅನುಶ್ರೀ ಅವರು ಎಷ್ಟು ಡಿಸ್ಟರ್ಬ್ ಆಗಿದ್ರು, ಕಣ್ಣೀರು ಹಾಕಿದ್ರು, ಇದು ಕೂಡ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅನುಶ್ರೀ ಅವರು ಅಪ್ಪು ಅವರ ದೊಡ್ಡ ಅಭಿಮಾನಿ. ಆ ಕಾರಣಕ್ಕಾಗಿ ಈ ಹಿಂದೆನೆ ಅಪ್ಪು ಅವರ ಬರ್ತ್ಡೇ ದಿನವೇ ಅನುಶ್ರೀ ಅವರ ಮದುವೆ ಅನ್ನುವಂಥ ಸುದ್ದಿಗಳು ಕೂಡ ವೈರಲ್ ಆಗಿತ್ತು. ಅದಾದ್ಮೇಲೆ ಮದುವೆ ಸುದ್ದಿ ಮುಂದಕ್ಕೆ ಹೋಗಿತ್ತು. ಆದರೆ ಇದೀಗ ಮತ್ತೊಮ್ಮೆ ಅನುಶ್ರೀ ಅವರ ಮದುವೆಯ ಸಂದರ್ಭದಲ್ಲಿ ಅಪ್ಪು ಅವರ ಸುದ್ದಿ ಕೂಡ ವೈರಲ್ ಆಗ್ತಾ ಇದೆ. ಹೌದು, ಅನುಶ್ರೀ ಎಲ್ಲ ವೇದಿಕೆಗಳಲ್ಲೂ ಹೇಳ್ಕೊಂಡಿದ್ರು ನಾನು ಅಪ್ಪು ಅಭಿಮಾನಿ ಅಂತ. ಇದೀಗ ಅವರ ಅಭಿಮಾನಿತನವನ್ನ ಮೆರಿತಾ ಇದ್ದಾರೆ. ಹೌದು, ಅನುಶ್ರೀ ಅವರ ಮದುವೆ ಫಿಕ್ಸ್ ಆಗಿದ್ದು ಇನ್ವಿಟೇಷನ್ ಕಾರ್ಡ್ ಕೂಡ ಪ್ರಿಂಟ್ ಆಗಿದೆ. ಇನ್ವಿಟೇಷನ್ ಕಾರ್ಡ್ನಲ್ಲಿ ದೊಡ್ಡದಾಗಿ ಅಪ್ಪು ಫೋಟೋವನ್ನ ಹಾಕಲಾಗಿದೆ. ಅಪ್ಪು ಸರ್, ಪುನೀತ್ ರಾಜ್ಕುಮಾರ್ ಸರ್ ಅವರ ಆಶೀರ್ವಾದದೊಂದಿಗೆ ಅಂತಾನೆ ಈ ಇನ್ವಿಟೇಷನ್ ಶುರುವಾಗಿದೆ. ಅದಲ್ಲದೆ ಇದೇ ಜುಲೈ 28ಕ್ಕೆ ಶನಿವಾರ ಮತ್ತು ಭಾನುವಾರ ಅನುಶ್ರೀ ಅವರ ಎಂಗೇಜ್ಮೆಂಟ್ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಲಿದೆ. ಹುಡುಗ ಮೂಲತಃ ಕೊಡಗುವಿನವರಾಗಿದ್ದು ಕೊಡಗಿನಲ್ಲಿ ನಡೆಯುತ್ತಾ ಅಥವಾ ಮಂಗಳೂರಿನಲ್ಲಿ ನಡೆಯುತ್ತಾ ಅಥವಾ ಅನುಶ್ರೀ ಅವರು ಸೆಲೆಬ್ರಿಟಿ ಆಗಿರುವಂಥ ಕಾರಣಕ್ಕಾಗಿ ಅನೇಕರು ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬೆಂಗಳೂರಿನಲ್ಲೇ ಎಂಗೇಜ್ಮೆಂಟ್ ನಡೆಯುತ್ತಾ ಅನ್ನುವಂಥ ಸುದ್ದಿ ಇದೀಗ ಅನೇಕರ ಪ್ರಶ್ನೆ ಆಗಿದೆ. ಇನ್ನು ಅನುಶ್ರೀ ಅವರು ಎಲ್ಲಿ ಎಂಗೇಜ್ಮೆಂಟ್ ಆಗ್ತಾ ಇದ್ದಾರೆ ಅನ್ನೋದನ್ನ ಇಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಮದುವೆ ಮಾತ್ರ ಗ್ರ್ಯಾಂಡ್ ಆಗಿ ಪ್ಯಾಲೇಸ್ ಗ್ರೌಂಡ್ನಲ್ಲೇ ಆಗಬಹುದು ಅನ್ನೋದನ್ನ ಹೇಳಲಾಗ್ತಾ ಇದೆ. ಯಾಕಂದ್ರೆ ಅನುಶ್ರೀ ಅವರು ತುಂಬಾ ಜನ ಸೆಲೆಬ್ರಿಟಿಗಳಿಗೆ ಆಪ್ತರು. ಅನುಶ್ರೀ ಅವರ ಮದುವೆ ಅಂತಂದ್ರೆ ಅನೇಕ ಸೆಲೆಬ್ರಿಟಿಗಳು ಕೂಡ ಆ ಮದುವೆಗೆ ಬಂದೇ ಬರ್ತಾರೆ. ಅದಲ್ಲದೆ ಅಪ್ಪು ಅಭಿಮಾನಿಗಳು ಕೂಡ ಅನುಶ್ರೀ ಅವರ ಮದುವೆಗೆ ಹಾಜರಾಗ್ತಾರೆ. ಸೊ ಆ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವಂತ ನಿಟ್ಟಿನಲ್ಲಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅದ್ದೂರಿಯಾಗಿ ಮದುವೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅನ್ನುವಂಥ ಸುದ್ದಿ ವೈರಲ್ ಆಗಿದ್ದು ಆಗಸ್ಟ್ 28ಕ್ಕೆ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಆರತಕ್ಷತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನುಳಿದಂತೆ ಅಪ್ಪು ಅಭಿಮಾನಿಯಾದಂಥ ರೋಷನ್ ಅವರು ಅನುಶ್ರೀ ಅವರಿಗೆ ಬಹು ವರ್ಷಗಳಿಂದ ಪರಿಚಯವಾಗಿದ್ರು. ಹೇಗೆ ಅಂತ ಅಂದರೆ ಯುವ, ಶ್ರೀದೇವಿ ಮತ್ತು ಅಪ್ಪು ಫ್ಯಾಮಿಲಿ ಅವರು ಈ ಹುಡುಗನಿಗೆ ತುಂಬಾ ಪರಿಚಿತ. ಎಲ್ಲರೂ ಒಟ್ಟಿಗೆನೆ ಒಂದಷ್ಟು ಸೆಮಿನಾರ್ಸ್ಗಳನ್ನು ಅಟೆಂಡ್ ಮಾಡಿದ್ದಾರೆ. ಅವರು ಕೂಡ ಯಾವುದೋ ಒಂದು ಡಿಜಿಟಲ್ ಮಾಧ್ಯಮದಲ್ಲಿ ವರ್ಕ್ ಮಾಡಿದ್ದಾರೆ ರೋಷನ್ ಅವರು ಕೂಡ. ಮತ್ತು ಅವ್ರಿಗೂ ಕೂಡ ಸಿನಿಮಾ ಅಂತಂದರೆ ಸ್ವಲ್ಪ ಮಟ್ಟಿಗೆ ಇಂಟ್ರೆಸ್ಟು ಇದೆ. ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರೂ ಕೂಡ ಅಪ್ಪು ಸಿನಿಮಾ ಇದೆಲ್ಲದ್ರ ಬಗ್ಗೆ ವಿಪರೀತವಾದಂಥ ವ್ಯಾಮೋಹವನ್ನು ಇಟ್ಕೊಂಡಿದ್ರು ರೋಷನ್ ಅವರು. ಹಾಗಾಗಿ ಅಪ್ಪು ದೊಡ್ಡ ಅಭಿಮಾನಿ ಆದಂಥ ಕಾರಣಕ್ಕಾಗಿ ಹೀಗೇನೆ ಅಪ್ಪು ಇಂದಲೇ, ಅಪ್ಪು ಕಾರಣದಿಂದಲೇ, ಅಪ್ಪು ಫ್ಯಾಮಿಲಿಯಿಂದಲೇ ರೋಷನ್ ಅವರು ಆಂಕರ್ ಅನುಶ್ರೀ ಅವರಿಗೆ ಪರಿಚಯ ಆಗ್ತಾರೆ. ಅದಾದ್ಮೇಲೆ ಅವರಿಬ್ಬರ ನಡುವೆ ಒಂದು ಆಪ್ತತೆ, ಸ್ನೇಹಿತೆ ಅನ್ನುವಂತಹ ಬಾಂಧವ್ಯ ಬೆಳೆಯುತ್ತೆ. ಅದು ಹಾಗೆ ಮುಂದುವರ್ಕೊಂಡು ಹೋಗಿ ಅವರು ತೀರಾನೇ ಆಪ್ತರಾಗ್ತಾರೆ. ಅದಾದ್ಮೇಲೆ ಸ್ನೇಹಿತರಾಗಿ ಹಾಗೆ ಮುಂದುವರಿತಾ ಇರ್ತಾರೆ. ಆದರೆ ಯಾವಾಗ ಅಪ್ಪು ನಿಧನರಾಗುತ್ತಾರೋ ಅದಾದ ನಂತರ ಅನುಶ್ರೀ ಅವರು ತಮ್ಮ ಫೀಲಿಂಗ್ಸನ್ನು
ಅಪ್ಪು ಅಭಿಮಾನಿಯಾದಂಥ ರೋಷನ್ ಅವರ ಬಳಿಗೆ ಶೇರ್ ಮಾಡ್ಕೊಂಡಿದ್ರು. ಆಗ ಮತ್ತಿಬ್ರು ಅವರಿಬ್ರು ಆಪ್ತರಾಗ್ತಾರೆ. ಅದಾದ್ಮೇಲೆ ಎರಡೂ ಫ್ಯಾಮಿಲಿಯವರು ಯಾಕೆ ಇವರಿಬ್ಬರಿಗೆ ಮದುವೆ ಮಾಡಬಾರ್ದು ಅಂತ ನಿರ್ಧರಿಸ್ತಾರೆ. ಎರಡೂ ಫ್ಯಾಮಿಲಿಯವರು ಕೂತು ಮಾತನಾಡಿದಂಥ ಸಂದರ್ಭದಲ್ಲಿ ಇಬ್ಬರನ್ನ ಒಪ್ಪಿಸುವಂತ ಪ್ರಯತ್ನವನ್ನ ಮಾಡಲಾಗುತ್ತೆ. ಇಲ್ಲಿ ಅಪ್ಪು ಅವರ ಮಡದಿ ಅಶ್ವಿನಿಯವರು ಕೂಡ ಅನುಶ್ರೀ ಅವರ ಜೊತೆಗೆ ಮಾತನಾಡಿದ್ದಾರೆ. ರೋಷನ್ ಅವರ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಸೊ ಎಲ್ಲ ಓಕೆ ಆದ್ಮೇಲೆ ಮದುವೆಯನ್ನ ಫಿಕ್ಸ್ ಮಾಡಲಾಗಿದೆ ಅನ್ನುವಂಥ ಸುದ್ದಿ ವೈರಲ್ ಆಗ್ತಾ ಇದೆ. ಭಾನುವಾರ ಬಹಳ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಆದ್ರೆ ಕೇವಲ ಸಿನಿಮಾ ರಂಗದ ತಾರೆಯರು ಮಾತ್ರ ಮತ್ತು ಅನುಶ್ರೀ ಅವರ ಆಪ್ತರು ಮಾತ್ರ ಈ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಮದುವೆಗೆ ಎಲ್ರಿಗೂ ಆಹ್ವಾನ ನೀಡುವಂತಹ ಹಿನ್ನೆಲೆಯಲ್ಲಿ ಅನುಶ್ರೀ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಆಂಕರ್ ಅನುಶ್ರೀ ಅವರು ಏನೂ ಇಲ್ಲದೆ ಇಂಡಸ್ಟ್ರಿಗೆ ಬಂದವರು. ಇವತ್ತು ಅಪಾರವಾದಂಥ ಪ್ರೀತಿಯ ಜೊತೆಗೆ ಹೆಸರನ್ನ ಸಂಪಾದಿಸುವುದರ ಜೊತೆಗೆ ಆರ್ಥಿಕವಾಗಿಯೂ ಕೂಡ ಸದೃಢರಾಗಿದ್ದಾರೆ. ಇದೆಲ್ಲವೂ ಕರ್ನಾಟಕದ ಜನತೆಯಿಂದ ಮತ್ತು ಅಭಿಮಾನಿಗಳಿಂದನೇ ಸಾಧ್ಯ ಆಗಿರೋದು ಅನ್ನೋದು ಅನುಶ್ರೀ ಅವರಿಗೂ ಕೂಡ ಗೊತ್ತಿದೆ. ಯಾರಿಗೂ ಸಿಗದಂತ ಪ್ರೀತಿ ಅನುಶ್ರೀ ಅವರಿಗೆ ಒಬ್ಬ ನಿರೂಪಕಿಯಾಗಿ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಮದುವೆಯನ್ನ ಜನರ ಸಮ್ಮುಖದಲ್ಲಿ, ಅಭಿಮಾನಿಗಳ ಸಮ್ಮುಖದಲ್ಲಿ ಆಗಬೇಕು ಅನ್ನುವಂಥ ಆಶೆ ಕೂಡ ಅವರಿಗಿದೆ. ಆ ಹಿನ್ನೆಲೆಯಲ್ಲಿಗೆ ಮದುವೆಗೆ ಸಾಕಷ್ಟು ತಯಾರಿ ಕಾರ್ಯಗಳು ಕೂಡ ನಡೆದಿದೆ. ಇನ್ನು ರೋಷನ್ ಅವರ ಕ್ಯಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿದೆ. ಕೆಲವರು ಅವರನ್ನ ಗೌಡ ಅಂತ ಹೇಳ್ತಿದ್ದಾರೆ, ಇನ್ನು ಕೆಲವರು ಅವರನ್ನ ಕ್ರಿಶ್ಚಿಯನ್ ಅಂತ ಹೇಳ್ತಿದ್ದಾರೆ, ಮತ್ತು ಕೆಲವರು ಅವರನ್ನ ಮುಸ್ಲಿಂ ಅಂತ ಹೇಳ್ತಾ ಇದ್ದಾರೆ. ಆದರೆ ಪ್ರೀತಿಗೆ ಜಾತಿ ಭೇದ ಭಾವ ಯಾವುದೂ ಇಲ್ಲ, ಪ್ರೀತಿಗೆ ಕಣ್ಣೂ ಇಲ್ಲ ಅನ್ನೋದು ಬಹುತೇಕರ ಮಾತಾಗಿದೆ. ಪ್ರೀತಿ ಮಾಡೋದಕ್ಕೆ ಮನಸ್ಸಿದ್ರೆ ಸಾಕು, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ರೆ ಸಾಕು, ಇಡೀ ಜೀವನ ಒಟ್ಟಿಗೆ ಕಳಿತೀವಿ ಅನ್ನೋ ನಂಬಿಕೆ ಇದ್ರೆ ಸಾಕು. ಹೀಗಿರ್ಬೇಕಾದ್ರೆ ಜಾತಿ ಧರ್ಮ ಇದೆಲ್ಲ ಈಗ ಯಾಕೆ ಅನ್ನೋ ಪ್ರಶ್ನೆಯನ್ನ ಅನೇಕರು ಮಾಡ್ತಿದ್ದಾರೆ. ಒಟ್ನಲ್ಲಿ ಅನುಶ್ರೀ ಅವರು ಮಾತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಯಾವುದೇ ರೀತಿಯಾದಂಥ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ. ಆದ್ರೆ ಹಾಗೋ ಹೀಗೋ ಅವರ ಮದುವೆ ವಿಚಾರ, ಇನ್ವಿಟೇಷನ್ ಹಾಗೆ ಹುಡುಗನ ಫೋಟೋ ಮಾತ್ರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇನ್ನೇನು ಮದುವೆ ಮತ್ತು ಎಂಗೇಜ್ಮೆಂಟ್ ಹತ್ತಿರ ಬಂದಿರುವಂತ ಹಿನ್ನೆಲೆಯಲ್ಲಿ ಸದ್ಯದಲ್ಲೇ ಅನುಶ್ರೀನೇ ಇದೆಲ್ಲ ವಿಚಾರವನ್ನ ಪ್ರಸ್ತಾಪಿಸ್ತಾರೋ ಅಥವಾ ಮದುವೆ ಆದ್ಮೇಲೂ ಹೀಗೆ ಮೌನವಾಗಿ ಮುಂದುವರಿತಾರೋ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಅನುಶ್ರೀ ಅಭಿಮಾನಿಗಳಂತೂ ಅವರ ಮದುವೆಗಾಗಿ ಕಾತುರಿತಾ ಇದ್ದು ತುದಿಗಾಲ್ನಲ್ಲಿ ನಿಂತಿದ್ದಾರೆ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ತಿಳಿಸಬಹುದು.